ಹೊಸ ಕಾರು ಕೊಳ್ಳಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಆದರೆ ಶೋರೂಮ್ಗೆ ಹೋದಾಗ ದೊಡ್ಡ ಗೊಂದಲ ಶುರುವಾಗುತ್ತೆ. ಕಾರನ್ನು ಪೂರ್ತಿ ದುಡ್ಡು ಕೊಟ್ಟು ಸ್ವಂತಕ್ಕೆ ಕೊಳ್ಳಬೇಕಾ, ಲೋನ್ ಮಾಡಿಸಬೇಕಾ, ಅಥವಾ ಇತ್ತೀಚೆಗೆ ಫೇಮಸ್ ಆಗ್ತಿರೋ ಲೀಸ್ ಆಪ್ಷನ್ ತಗೋಬೇಕಾ? ಯಾವ ಆಪ್ಷನ್ ಆರಿಸಿಕೊಂಡರೆ ನಿಮ್ಮ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ? ಕಾರ್ ಡೀಲರ್ಸ್ ನಿಮಗೆ ಯಾವ ಆಪ್ಷನ್ ಮಾರಲು ಹೆಚ್ಚು ಟ್ರೈ ಮಾಡ್ತಾರೆ? ಒಬ್ಬ ಅಕೌಂಟೆಂಟ್ ದೃಷ್ಟಿಕೋನದಲ್ಲಿ ನಾವಿವತ್ತು ಪಕ್ಕಾ ಲೆಕ್ಕಾಚಾರದೊಂದಿಗೆ ಯಾವ ಆಪ್ಷನ್ ಬೆಸ್ಟ್ ಅಂತ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ಹೇಳ್ತೀನಿ, ಅದು ನಿಮ್ಮ ನಿರ್ಧಾರವನ್ನೇ ಬದಲಾಯಿಸಬಹುದು. ಮೊದಲನೆಯದಾಗಿ, ಕಾರು ಕೊಳ್ಳಲು ಮುಖ್ಯವಾಗಿ 4 ಆಪ್ಷನ್ಗಳಿವೆ. ಔಟ್ರೈಟ್ ಬೈಯಿಂಗ್ ಅಂದರೆ ಮೊದಲನೇ ದಿನವೇ ಕಾರಿನ ಪೂರ್ತಿ ಹಣವನ್ನು ಕೊಟ್ಟು ಖರೀದಿಸೋದು. ಯಾವುದೇ ಬಡ್ಡಿ ಇರಲ್ಲ, ಇಂದಿನಿಂದಲೇ ಕಾರು ಪೂರ್ತಿ ನಿಮ್ಮದೇ. ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ಉಳಿದ ಹಣಕ್ಕೆ ಬ್ಯಾಂಕ್ನಿಂದ ಲೋನ್ ಪಡೆಯೋದು. ಪ್ರತಿ ತಿಂಗಳು EMI ಕಟ್ಟಿ ಲೋನ್ ಮುಗಿದ ಮೇಲೆ ಕಾರಿನ ಮಾಲೀಕತ್ವ ನಿಮಗೆ ಸಿಗುತ್ತೆ. ಲೀಸಿಂಗ್ ಇದು ಕಾರನ್ನು ಬಾಡಿಗೆಗೆ ಪಡೆದಂತೆ. ನೀವು ಕಾರಿನ ಪೂರ್ತಿ ಬೆಲೆಗೆ EMI ಕಟ್ಟಲ್ಲ, ಬದಲಿಗೆ ನೀವು ಬಳಸುವ 3 ಅಥವಾ 5 ವರ್ಷದಲ್ಲಿ ಆ ಕಾರಿನ ಬೆಲೆ ಎಷ್ಟು ಕುಸಿಯುತ್ತದೋ ಅಷ್ಟಕ್ಕೆ ಮಾತ್ರ ತಿಂಗಳ ಬಾಡಿಗೆ ಕಟ್ಟುತ್ತೀರಿ. ಅವಧಿ ಮುಗಿದ ಮೇಲೆ ಕಾರನ್ನು ವಾಪಸ್ ಕೊಡಬೇಕು. PCP ಇದು ವಿದೇಶಗಳಲ್ಲಿ ಮತ್ತು ಈಗ ಭಾರತದಲ್ಲೂ ಕಾರ್ಪೊರೇಟ್ ಜನರಲ್ಲಿ ಫೇಮಸ್ ಆಗ್ತಿದೆ. ಇಲ್ಲಿ ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಇರುತ್ತೆ. ಅವಧಿ ಮುಗಿದ ಮೇಲೆ ಕಾರನ್ನು ಪೂರ್ತಿ ದುಡ್ಡು ಕೊಟ್ಟು ನಿಮ್ಮದಾಗಿಸಿಕೊಳ್ಳಬಹುದು ಅಥವಾ ವಾಪಸ್ ಕೊಡಬಹುದು, ಇಲ್ಲವೇ ಬೇರೆ ಹೊಸ ಕಾರಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. ವಿಷಯ ಸುಲಭವಾಗಿ ಅರ್ಥ ಆಗಲು ನಾವು ಸುಮಾರು 15 ಲಕ್ಷ ರೂಪಾಯಿಯ ಒಂದು ಮಧ್ಯಮ ಕ್ರಮಾಂಕದ SUV ಕಾರಿನ ಉದಾಹರಣೆಗೆ ತೆಗೆದುಕೊಳ್ಳೋಣ. ನಾವು ಕಾರನ್ನು 3 ವರ್ಷ ಇಟ್ಟುಕೊಳ್ಳುತ್ತೇವೆ ಅಂದುಕೊಳ್ಳಿ. ಆಪ್ಷನ್ 1, ಪೂರ್ತಿ ದುಡ್ಡು ಕೊಟ್ಟುಕೊಂಡರೆ. ನೀವು 15 ಲಕ್ಷ ಕೊಟ್ಟು ಕೊಂಡ್ರಿ. 3 ವರ್ಷದ ನಂತರ ಕಾರಿನ ಮೌಲ್ಯ 50% ಕಡಿಮೆಯಾಗಿ ನೀವು ಅದನ್ನು 7.5 ಲಕ್ಷಕ್ಕೆ ಮಾರಿದ್ರಿ ಅಂದುಕೊಳ್ಳಿ. ಹಾಗಾದರೆ 3 ವರ್ಷ ಕಾರು ಬಳಸಲು ನಿಮಗೆ ಆದ ಒಟ್ಟು ಖರ್ಚು 7.5 ಲಕ್ಷ ರೂಪಾಯಿ ಮಾತ್ರ. ಆದರೆ 15 ಲಕ್ಷ ರೂಪಾಯಿ ಬಂಡವಾಳ ಒಟ್ಟಿಗೆ ಲಾಕ್ ಆಗುತ್ತೆ. ಲೋನ್ ನೀವು 15% ಡೌನ್ ಪೇಮೆಂಟ್ ಕಟ್ಟಿ 10% ಬಡ್ಡಿಗೆ 3 ವರ್ಷ ಲೋನ್ ಮಾಡಿದರೆ ತಿಂಗಳಿಗೆ ಸುಮಾರು 41,000 ರೂಪಾಯಿ EMI ಆಗುತ್ತೆ. ಬಡ್ಡಿಯೆಲ್ಲ ಸೇರಿ 3 ವರ್ಷದ ನಂತರ ಕಾರು ನಿಮಗೆ 17 ಲಕ್ಷಕ್ಕೆ ಬೀಳುತ್ತೆ. ಆಮೇಲೆ ನೀವು 7.5 ಲಕ್ಷಕ್ಕೆ ಕಾರು ಮಾರಿದರೆ ನಿಮಗೆ ಆದ ಒಟ್ಟು ನಷ್ಟ ಅಥವಾ ಖರ್ಚು ಸುಮಾರು 9.5 ಲಕ್ಷ ರೂಪಾಯಿ. ಲೀಸ್ನಲ್ಲಿ ಬಡ್ಡಿ ಇರಲ್ಲ, ಕೇವಲ ಸವಕಳಿ ಡಿಪ್ರಿಷನ್ ಮಾತ್ರ ಇರುತ್ತೆ. ತಿಂಗಳ EMI ಕೇವಲ 20,000ದಿಂದ 25,000 ರೂಪಾಯಿ ಇರಬಹುದು. 3 ವರ್ಷಕ್ಕೆ ನೀವು ಕಟ್ಟುವ ಒಟ್ಟು ಮೊತ್ತ ಸುಮಾರು 8.5 ಲಕ್ಷ ರೂಪಾಯಿ. ಅವಧಿ ಮುಗಿದ ಮೇಲೆ ಕಾರು ನಿಮ್ಮದಲ್ಲ, ವಾಪಸ್ ಕೊಡಬೇಕು. PCP ಇದರಲ್ಲಿ ಡೀಲರ್ಗಳು ಕೊನೆಯಲ್ಲಿ ಕಾರನ್ನು ವಾಪಸ್ ಕೊಡುವ ಆಪ್ಷನ್ ನೀಡುತ್ತಾರೆ, ಆದರೆ ಬಡ್ಡಿದರ ಜಾಸ್ತಿ ಇರುತ್ತೆ. ಇದು ನಿಮಗೆ ಒಟ್ಟಾರೆಯಾಗಿ 10 ಲಕ್ಷಕ್ಕೂ ಹೆಚ್ಚು ಖರ್ಚು ತರಿಸಬಹುದು. ಕಾರ್ ಡೀಲರ್ಗಳು ನಿಮಗೆ ಲೋನ್ ಅಥವಾ PCP ಆಪ್ಷನ್ಗಳನ್ನೇ ಹೆಚ್ಚು ಒತ್ತಾಯ ಮಾಡುತ್ತಾರೆ, ಯಾಕೆಂದರೆ ಅದರಲ್ಲಿ ಅವರಿಗೆ ಬ್ಯಾಂಕ್ ಹಾಗೂ ಕಂಪನಿಗಳಿಂದ ಅತಿ ಹೆಚ್ಚು ಕಮಿಷನ್ ಸಿಗುತ್ತೆ. ನೀವು ಕೇವಲ ತಿಂಗಳ EMI ಕಡಿಮೆ ಇದೆ ಅಂತ ಮೋಸ ಹೋಗಬೇಡಿ. ಒಟ್ಟು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ. ಸೈಕಾಲಜಿಕಲ್ ಮತ್ತು ಇತರೆ ಫ್ಯಾಕ್ಟರ್ಸ್. ಬರೀ ಲೆಕ್ಕಾಚಾರ ಅಷ್ಟೇ ಅಲ್ಲ, ನಿಮ್ಮ ಮೈಂಡ್ಸೆಟ್ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಖರೀದಿಸುವವರ ಮೈಂಡ್ಸೆಟ್. ನೀವು ಒಂದು ಕಾರು ಕೊಂಡರೆ ಅದನ್ನು 7ರಿಂದ 10 ವರ್ಷ ದೀರ್ಘಕಾಲ ಇಟ್ಟುಕೊಳ್ಳುವ ಯೋಚನೆ ಇದ್ದರೆ ಪೂರ್ತಿ ಹಣ ಕೊಟ್ಟು ಕೊಳ್ಳೋದು ಅಥವಾ ಲೋನ್ ಮುಗಿಸಿ ಕಾರನ್ನು ಸ್ವಂತ ಮಾಡಿಕೊಳ್ಳೋದು ಬೆಸ್ಟ್. EMI ಟೆನ್ಷನ್ ಇರಲ್ಲ, ಎಷ್ಟು ಕಿಲೋಮೀಟರ್ ಬೇಕಾದರೂ ಓಡಿಸಬಹುದು. ಆದರೆ ಹಳೆಯದಾದಂತೆ ಮೇಂಟೆನೆನ್ಸ್ ಖರ್ಚು ನಿಮ್ಮದೇ.
ಲೀಸ್ ಮಾಡುವವರ ಮೈಂಡ್ಸೆಟ್. ನಿಮಗೆ ಪ್ರತಿ 3 ವರ್ಷಕ್ಕೊಮ್ಮೆ ಹೊಸ ಮಾಡೆಲ್ ಕಾರು ಓಡಿಸಬೇಕು ಅನ್ನೋ ಹಂಬಲ ಇದ್ದರೆ ಲೀಸ್ ಬೆಸ್ಟ್ ಆಪ್ಷನ್. ಕಾರು ಮಾರುವ ಜಂಜಾಟ ಇರಲ್ಲ, ಮೇಂಟೆನೆನ್ಸ್ ಟೆನ್ಷನ್ ಇರಲ್ಲ. ಆದರೆ ನೆನಪಿಡಿ, ಲೀಸ್ ಕಾರುಗಳಲ್ಲಿ ಕಿಲೋಮೀಟರ್ ಲಿಮಿಟ್ ಇರುತ್ತೆ, ವರ್ಷಕ್ಕೆ ಇಷ್ಟೇ ಓಡಿಸಬೇಕು ಅಂತ. ಅದಕ್ಕಿಂತ ಜಾಸ್ತಿ ಓಡಿಸಿದರೆ ದಂಡ ಕಟ್ಟಬೇಕು. ಜೊತೆಗೆ ಕಾರಿನಲ್ಲಿ ಯಾವುದೇ ಗೀರು ಸ್ಕ್ರ್ಯಾಚ್ ಬೀಳದಂತೆ ಅತಿ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಕೊನೆಯದಾಗಿ ನನ್ನ ಅಡ್ವೈಸ್ ಏನಪ್ಪ ಅಂದರೆ, ನಿಮ್ಮ ಹತ್ತಿರ ಪೂರ್ತಿ ದುಡ್ಡಿದ್ದರೆ ಹೊಸ ಕಾರು ಕೊಳ್ಳುವುದು ಒಂದು ಕಡೆಯಿಂದ ನಿಶ್ಚಿಂತೆಯ ಹಾದಿ. ಆದರೆ ಆ ಹಣವನ್ನು ಬಿಸ್ನೆಸ್ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಅದಕ್ಕಿಂತ ಹೆಚ್ಚು ಲಾಭ ಗಳಿಸುವ ನಂಬಿಕೆ ನಿಮಗಿದ್ದರೆ ಆಗ ಲೋನ್ ಅಥವಾ ಲೀಸ್ ಆಪ್ಷನ್ ನೋಡೋದು ಜಾಣತನ. ಇನ್ನೂ ಒಂದು ಬೆಸ್ಟ್ ಐಡಿಯಾ ಅಂದರೆ 2 ಅಥವಾ 3 ವರ್ಷ ಹಳೆಯದಾದ, ಈಗಾಗಲೇ ಶೇಕಡ 30-40% ಬೆಲೆ ಕುಸಿದಿರುವ, ಒಳ್ಳೆ ಕಂಡೀಷನ್ನಲ್ಲಿರುವ ಸೆಕೆಂಡ್ ಹ್ಯಾಂಡ್ ಕಾರನ್ನು ಕ್ಯಾಶ್ ಕೊಟ್ಟು ಕೊಳ್ಳುವುದು ಎಲ್ಲದಕ್ಕಿಂತ ಅತಿ ಹೆಚ್ಚು ಹಣ ಉಳಿಸುವ ದಾರಿ. ನೀವು ನಿಮ್ಮ ಕಾರನ್ನು ಹೇಗೆ ಕೊಂಡಿದ್ದೀರಿ ಅಥವಾ ಮುಂದಿನ ಕಾರನ್ನು ಯಾವ ಆಪ್ಷನ್ ಮೂಲಕ ಕೊಳ್ಳಲು ಪ್ಲ್ಯಾನ್ ಮಾಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.